ಏನು ಕುಟುಂಬದಲ್ಲಿ ಏನು ನೋವು ನೀವು ನೋಡಿದ್ದೀರಿ, ನೀವು ಕೇಳಿದ್ದೀರಿ. ನಾರಲ್ಲಿ ಸಿದ್ದರಾಮಯ್ಯನವರಾಗಲಿ ಲಕ್ಷ್ಮೀಯವರಾಗಲಿ ಯಾರು ಇಲ್ಲಿ ನಿಮಗೆ ವರ್ಣನೆ ಮಾಡಬೇಕಾಗಿಲ್ಲ. ಎಲ್ಲ ವಿಚಾರಗಳನ್ನು ತನ್ನ ಪತಿಯನ್ನು ಕಳ್ಕೊಂಡಂಥ, ತನ್ನ ಮಗನನ್ನು ಕಳ್ಕೊಂಡಂಥ ತಾಯಿ ಮತ್ತು ಹೆಂಡತಿನೇ ನೇರವಾಗಿ ಅವ್ರಿಗಾದಂಥ ನೋವನ್ನು ಹೇಳಿದ್ದಾರೆ. ಯಾರಿಂದ ಈ ಸಾವಾಯಿತು ಅಂತ ಕೂಡ ಹೇಳಿದ್ದಾರೆ. ಲಂಚ 40% ಕೇಳಿದ್ರು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಕರಪ್ಷನ್ದು ಪ್ರಸ್ತಾವನೆ ಮಾಡಿದ್ದಾರೆ. ಗಂಡನಿಗೆ ಸಾವು ಯಾರು ಕಾರಣ ಅಂತ ಪ್ರಸ್ತಾವನೆ ಮಾಡಿದ್ದಾರೆ. ಯಾಕೆ ಕಾರಣ ಅಂತ ಮಾಡಿದ್ದಾರೆ. ಇಲ್ಲಿ ಏನು ಉಳ್ಕೊಂಡಿದ್ದು ಮುಚ್ಚಿದ್ದು ಏನು ಇಲ್ಲ. ನಾವ್ಯಾರು ಇಲ್ಲಿ ಒಂದು ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಬೇಕು ಅಂತ ನಾವು ಇದು ಮಾನವೀಯತೆ, ಮನುಷ್ಯತ್ವ. ಇವತ್ತು ಅವ್ರಿಗೆ ಧೈರ್ಯ ತುಂಬಬೇಕು, ನ್ಯಾಯ ಕೊಡಿಸಬೇಕು. ಇಡೀ ರಾಜ್ಯದಲ್ಲಿ ಇಂಥ ಘಟನೆಗಳು ಮುಂದಕ್ಕೆ ಸಾವಿರಾರು ಆಗುವಂಥ ಲಕ್ಷಣಗಳು ಈ ಸರ್ಕಾರದಿಂದ ಕಾಣ್ತಾ ಇದೆ. ಇದಕ್ಕೆ ಕೊನೆ ಮಾಡಬೇಕು. ಈ ಭ್ರಷ್ಟ ನಿರ್ಮೂಲನೆ ಮಾಡಬೇಕು. ಈ ಸಾವುಗಳನ್ನು ನಿಲ್ಲಿಸಬೇಕು. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಇಲ್ಲಿಗೆ ಬಂದಿದ್ದೇವೆ. ಆ ನೋವು, ಆ ತಾಯಿ ನೋವು, ಮಗನನ್ನು ಕಳ್ಕೊಂಡವರು, ಗಂಡನನ್ನು ಕಳ್ಕೊಂಡು ಬರೀ 3 ವರ್ಷ ಆಗಿದೆ ಮದುವೆ ಆಗಿ. ಅಚ್ಚಿಗೆ ಹೋಗುವಂತ ನೋಡಿದ್ವಿ. ಸಂತೋಷು ಬಹಳ ಧೈರ್ಯಶಾಲಿ, ಬುದ್ಧಿವಂತ, ಪ್ರಜ್ಞಾವಂತ ಹೋರಾಟಗಾರ. ಒಂದು ಕೇಂದ್ರದ ಒಬ್ಬ ಮಂತ್ರಿಗೆ ಮತ್ತು ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ಅಮಿತ್ ಶಾ ಕೂಡ ಭೇಟಿಯಾಗಿ, ಎಲ್ಲರೂ ಕೂಡ ಭೇಟಿಯಾಗಿ ನ್ಯಾಯ ಕೇಳ್ತಾರೆ ಅಂತಂದ್ರೆ, ಕೇಳಿ ಹೋರಾಟ ಮಾಡ್ತಾರೆ ಅಂದ್ರೆ ಅವರ ಧೈರ್ಯಕ್ಕೆ ನಾವೆಲ್ಲ ಅವರಿಗೆ ಒಂದು ನಮಸ್ಕಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಸಲ್ಯೂಟ್ ಕೂಡ ಹೊಡೆಯುವಂಥ ಒಂದು ಸಂದರ್ಭ. ಯಾಕೆಂದರೆ ಇಂಥವ್ರು ಇರೋದ್ರಿಂದನೇ ಇವತ್ತು ಮುಂದಿನ ದಿನದಲ್ಲಿ ಸಮಾಜ ಬದುಕಲಿಕ್ಕೆ ಸಾಧ್ಯ. ಸೊ ಆ ತಾಯಿಯ ನೋವು ನಾನೇನು ತಿರ್ಗಾ ಬಿಚ್ಚಿ ನಿಮ್ಮದು ನಾನು ಹೇಳಬೇಕಾದ್ದೇನಿಲ್ಲ. ಇಲ್ಲ ಅವ್ರು ಏನು ಹೇಳಿದ್ರು ಅಂತ ನಾನು ಹೇಳಬೇಕಾದ ಎಲ್ಲ ಅಂಶಗಳು ನೀವೇ ದಾಖಲೆಗಳನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನಾನು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಹರಿಪ್ರಸಾದ್ ಅವರು, ಎಂ ಬಿ ಪಾಟೀಲ್ ಅವರು, ಈಶ್ವರ್ ಖಂಡ್ರೆ ಅವರು ಮತ್ತು ಲಕ್ಷ್ಮಿಯವರು ಮತ್ತು ಸತೀಶ್ ಆದಿಯಾಗಿ, ನಮ್ಮ ಸಲೀಂ ಆದಿಯಾಗಿ ಎಲ್ಲರೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳು, ಶಾಸಕರು, ಎಲ್ಲ ಪದಾಧಿಕಾರಿಗಳೆಲ್ಲ ನಾವೆಲ್ಲ ಬಂದಿದ್ದೇವೆ. ನಿಮ್ಮ ಜೊತೆ ನಾವಿದ್ದೇವೆ. ನಿಮಗೆ ನ್ಯಾಯ ಒದಗಿಸ್ಕೊಡ್ತೇವೆ. ನಿಮಗೆ ಖಂಡಿತ ಏನು ಒಂದು ನೋವಿದೆ, ಆ ದುಃಖ ಇದೆ, ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ನಾವಿಲ್ಲಿಗೆ ಬಂದಿದ್ದೇವೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ, ಕೂಡಲೇ ಅವ್ರನ್ನ ಟೈಮು ನಿಮಿಷನೂ ಒಂದು ಗಂಟೆನೂ ಟೈಮ್ ಕೊಡದೆ ಕರಪ್ಷನ್ ಕೇಸ್ ಪ್ಲಸ್ ಮರ್ಡರ್ ಕೇಸ್ ಇವೆರಡರಲ್ಲೂ ಕೂಡ ಅವ್ರನ್ನ ಫಸ್ಟ್ ಬಂಧಿಸುವಂಥ ಕೆಲಸ ಮಾಡಬೇಕು. ರೆಸಿಗ್ನೇಷನ್ನು ಮತ್ತೊಂದು ಅದು ನಿಮ್ಗೆ ಬಿಟ್ಟಿದ್ದು, ಅದು ಏನು ಮಾಡ್ಕೊತೀರೋ ಮಾಡ್ಬೇಕು. ಫಸ್ಟ್ ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕಿ ಈ ಸಾವಿಗೆ ಈಡಾದಕ್ಕೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಫಸ್ಟ್ ಅವ್ರನ್ನ ಬಂಧಿಸುವಂಥ ಕೆಲಸ ನೀವು ಮಾಡಬೇಕು. ಆಮೇಲೆ ಮಿಕ್ಕಿದೆಲ್ಲ ನಾವು ಫಾಲೋ ಮಾಡ್ತೀವಿ. ಅದಕ್ಕೆ ಏನು ಬೇಕೋ ಹೋರಾಟ ಮಾಡ್ತೀವಿ. ನಮ್ಮ ಎರಡನೇದು ನಮ್ಮದು ಡಿಮ್ಯಾಂಡ್ ಏನಂತಂದರೆ, ಅವ್ರಿಗೆ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ನ ಸರ್ಕಾರ, ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು. ಎರಡನೇದು, ಆ ಹೆಣ್ಣುಮಗಳು ಡಿಗ್ರಿ ಓದಿದ್ದಾಳೆ, ವಿದ್ಯಾವಂತಿದ್ದಾಳೆ, ಸರ್ಕಾರಿ ಏನು ಕೆಲಸದಲ್ಲಿ ಕೆಲಸ ಮಾಡಿಸುವಂಥ ಒಬ್ಬ ಮಂತ್ರಿನೇ ಹೇಳಿ ಕಾಂಟ್ರಾಕ್ಟ್ ಮಾಡಿ ತಿರುಗಿ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಅವ್ರ ಮನೆದೆಲ್ಲ ಒತ್ತೆ ಇಟ್ಟು ತಿರುಗಿ ನೋವನ್ನು ಹೇಳ್ಕೊಂಡು ಕಾಣದೆ ಇವತ್ತು ಏನು ಸಿಗ್ತಾರೆ ಆತನಿಗೆ, ಆ ಹೆಣ್ಮಗಳಿಗೆ ಮುಂದಕ್ಕೆ ಜೀವನ ಸಾಕ್ಬೇಕು. ಪಾಪ ಗೊತ್ತಿಲ್ಲ ಏನು ಅಂತ. ಆ ಮಗು ಇದೆ. ಸೊ ಅವ್ರಿಗೆ ಸರ್ಕಾರದ ಬೇರೆ ಬೇರೆ ಕಡೆ ಎಲ್ಲ ನೀವು ಸರ್ಕಾರದ ಕೆಲಸ ಘೋಷಣೆ ಮಾಡ್ತೀವಿ. ಇದು ಕೂಡ ಸರ್ಕಾರದ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರೆ. ಸರ್ಕಾರದ ಕೆಲಸ ನೀವು ಪರ್ಮಿಷನ್ನು ಪಂಚಾಯತ್ನವರು ಅಲ್ಲಿ, RDPR ಡಿಪಾರ್ಟ್ಮೆಂಟ್ ಅವರಲ್ಲಿ ಯಾರೇ ಅಲ್ಲಿ ಕೆಲಸ ಇದು ಅನುಮತಿ ಕೊಡಲಿಲ್ಲ ಅಂತ ಅಧಿಕಾರಿಗಳು ಕೆಲಸ ಮಾಡಕ್ಕೆ ಆಗ್ತದ ರೋಡಲ್ಲಿ? ಪರ್ಮಿಷನ್ ಕೊಟ್ಟಿದ್ದಾರೆ ಕೆಲಸ ಮಾಡುವಂತ, ಮೌಖಿಕ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತು ನಾನು ಅವ್ರಿಗೆ ಏನು 1 ಕೋಟಿ ರೂಪಾಯಿ ಇದನ್ನೇ ಕಾಂಪನ್ಸೇಷನ್ ಕೇಳ್ತಾ ಇದ್ದೀವಿ. ಎರಡನೇದು, ಅವ್ರಿಗೆ ಏನು ಅರ್ಹತೆ ತಕ್ಕಂಥ ನೌಕರಿಯನ್ನು, ಸರ್ಕಾರದ ನೌಕರಿಯನ್ನು ಕೊಡಬೇಕು ಅಂತೇಳಿ ಪಕ್ಷ ಅವ್ರಿಗೆ ಒತ್ತಾಯ ಮಾಡ್ತಾರೆ.
ಅಲ್ಲಿವರೆಗೂ ನಾವೇ ನಮ್ಮ ಯಾರು ನಮ್ಮ ಕಾಂಗ್ರೆಸ್ ನಾಯಕರ ಸಂಸ್ಥೆಗಳಲ್ಲಿ ಯಾವ್ದಾದ್ರು ಫ್ಯಾಕ್ಟ್ರಿಗಳಲ್ಲಿ ಇಲ್ಲಿ ನಾವು ಮಾತಾಡಿ ಅವ್ರಿಗೆ ಅಲ್ಲಿವರೆಗೂ ಟೆಂಪ್ರರಿಗೆ ಆ ತಾಯಿ ಯಾವಾಗ ಹೆಣ್ಮಕ್ಳು ಒಪ್ಕೊಳ್ತಾರೋ ಕೆಲಸಕ್ಕೆ ಹೋಗ್ಲಿಕ್ಕೆ ನಾವು ಅದಕ್ಕೆ ನೌಕರಿ ಕೊಡ್ಲಿಕ್ಕೆ ಕೂಡ ನಾವು ಬದ್ಧರಾಗಿದ್ದೇವೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬದ್ಧತೆ, ಬದ್ಧತೆ. ಸೊ ಇದನ್ನ ನಾವು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು ಕಾಂಪನ್ಸೇಷನ್, ಒಂದು ಬಂಧನ ಮಾಡಬೇಕು, ಇನ್ನೊಂದು ಜೊತೆಗೆ ಕೆಪಿಸಿಸಿ ವತಿಯಿಂದ ನಾವು ಕೆಲವರು ಖಾಸಗಿಯಾಗಿ ಕೊಡೋದು ಬೇರೆ, ಖಾಸಗಿಯಾಗಿ ಕೆಲವೆಲ್ಲ ನಮ್ಮ ನಾಯಕರುಗಳು ಕೊಡ್ತಾರೆ. ಅದಲ್ಲದೆ ನಾನು ಕೆಪಿಸಿಸಿ ವತಿಯಿಂದ ಪಕ್ಷದ ಪರವಾಗಿ 11 ಲಕ್ಷ ರೂಪಾಯಿ ಚೆಕ್ ಅನ್ನ ಮುಂದಿನ ದಿನದಲ್ಲಿ ಬಂದು ಇಲ್ಲಿ ನಮ್ಮ ನಾಯಕರುಗಳ ಸಮ್ಮುಖದಲ್ಲಿ ಕಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇದು ನಮ್ಮ ಪಕ್ಷದ ತೀರ್ಮಾನ. ಇವತ್ತು ಆ ದುಃಖ, ದುಮಾನ, ನೋವು ಏನು ಆ ತಾಯಿ ಮಗಳು ಇಬ್ರು ಅನುಭವಿಸ್ತಾ ಇದ್ದಾರೆ, ಇಡೀ ಕುಟುಂಬ ಅನುಭವಿಸ್ತಾ ಇದ್ದಾರೆ, ಅದೆಲ್ಲ ಮಾಡಬೇಕು. ಜೊತೆಗೆ ಏನು ಕೆಲಸ ಮಾಡಿದ್ದಾರೆ ಅದೆಲ್ಲ ಕೂಡ ಪರಿಶೀಲನೆ ಮಾಡಿ ಅದೆಲ್ಲ ಕೂಡ ನ್ಯಾಯ ಒದಗಿಸ್ಕೊಂಡು ವಾಪಸ್ ಬಿಲ್ ಕೊಡುವಂತ ಕೆಲಸ ಮಾಡಿದಂತ ಕೆಲಸಕ್ಕೆ ಸರ್ಕಾರ ಬಿಲ್ ಕೊಡುವಂತ ಕೆಲಸನ ಮಾಡಬೇಕು. ಅದು ನಾವು ಪರ್ಮಿಷನ್ ಕೊಟ್ಟಿಲ್ಲ, ನಾವು ಅದು ಮಾಡಿಲ್ಲ, ಮತ್ತೆ ಯಾಕೆ ಅವ್ರನ್ನ ಎಂಟ್ರಿ ಮಾಡಕ್ ಬಿಟ್ರಿ, ಯಾಕೆ ಕೆಲಸ ಮಾಡಕ್ ಬಿಟ್ರಿ? ವರ್ಷಗಟ್ಟಲೆಯಿಂದ ಕೆಲಸ ಮಾಡಿ ಇವತ್ತು ಇಂಥ ಸಂದರ್ಭ ಆಗಿದೆ. ಸೊ ಅದಕ್ಕೆ ನಾವು ಅವ್ರಿಗೆ ಬಿಲ್ ಅನ್ನು ವಾಪಸ್ ಕೊಡಬೇಕು, ಮಾಡಿದಂತ ಕೆಲಸಕ್ಕೆ, ಮತ್ತು ಕಾಂಪನ್ಸೇಷನ್ 1 ಕೋಟಿ ಕೊಡಬೇಕು, ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಸ್ಕೂಲ್ ಅವ್ರನ್ನ ಬಂಧಿಸುವಂತ ಕೆಲಸವನ್ನು ಮಾಡಬೇಕು. ನಮ್ಮ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ನಾವು ಬಂದಿದ್ದಂಥ ಉದ್ದೇಶವನ್ನ ಹೇಳಿದ್ದಾರೆ, ಮತ್ತೆ ಪಕ್ಷದ ನಿಲುವೇನು ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟ ಮಾಡಿದ್ದಾರೆ. ನಾವು ಇಲ್ಲಿ ರಾಜಕಾರಣ ಮಾಡಲಿಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಒಂದು ಜವಾಬ್ದಾರಿ ವಿರೋಧ ಪಕ್ಷವಾಗಿ ಇವತ್ತು ಒಂದು ಅಮಾನವೀಯವಾದಂಥ ಸಾವಾಗಿದೆ. ಅನ್ಯಾಚುರಲ್ ಆಗಿ ಸಾವನ್ನು ಅಪ್ಪಿರ್ತಕ್ಕಂಥದ್ದು ಸಂತೋಷ ಪಾಟೀಲ್. ಇವ್ರ ಸಾವಿಗೆ ಕಾರಣ ನೇರವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಈಶ್ವರಪ್ಪ ಅವರು ಅಂತ ಹೇಳಿದ್ದಾರೆ. ಸಂತೋಷ್ ಅವರು ಕೂಡ ಹೇಳಿದ್ದಾರೆ ವಾಟ್ಸಪ್ ಮೆಸೇಜ್ನಲ್ಲಿ. ಈಗ ಅವ್ರ ತಾಯಿ ಮತ್ತು ಧರ್ಮಪತ್ನಿ ಇಬ್ಬರು ಕೂಡ ಅದೇ ಮಾತನಾಡಿದ್ದಾರೆ. ಅವ್ರ ತಾಯಿಯವರು ನನ್ನ ಮಗಳ ಸಾವಿಗೆ ಈಶ್ವರಪ್ಪ ಕಾರಣ, ಅವರ ಧರ್ಮಪತ್ನಿ ನಮ್ಮ ಪ್ರತಿ ಸಾವಿಗೆ ಅವರಿಗೆ ಶಿಕ್ಷೆ ನಾವು ಬಂದಿರ್ತಕ್ಕಂಥ ಸಾಂತ್ವನ ಮತ್ತೆ ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಹೋರಾಟವನ್ನು ಮಾಡಬೇಕು. ಪಕ್ಷದ ವತಿಯಿಂದ ನಮಗೆ ಏನು ನಮ್ಮ ಕೈಲಾದಷ್ಟು ಸಹಾಯ ಅವರಿಗೆ ಮಾಡಬೇಕು. ಯಾಕಂತಂದ್ರೆ ಸಂತೋಷ್ ಪಾಟೀಲ್ ಶ್ರೀಮಂತ ಕುಟುಂಬದಿಂದ ಸಾಮಾನ್ಯ ಅವರು ಕಾಂಟ್ರಾಕ್ಟ್ ಮಾಡ್ತಿದ್ದು, ಸಿವಿಲ್ ಕಾಂಟ್ರಾಕ್ಟ್ ಜೀವನ ಸಾಗಿಸ್ತು. ಈಗ 4 ಕೋಟಿ ರೂಪಾಯಿ ಕೆಲಸ ಮಾಡಿದ್ರು. ಮಂತ್ರಿ ಇಳಿದೇ ಆ ಕೆಲಸ ಮಾಡೋಕ್ಕಾಗಿಲ್ಲ. ಅಧಿಕಾರಿಗಳು ಸುಮ್ಮನೆ ಮಂತ್ರಿ ಇಳಿದೇ ಕೆಲಸ ಮಾಡೋಕ್ಕೆ ಇರ್ತಾರೆ, ಅಥವಾ ಪಂಚಾಯತಿ ಹೇಳಿರೋದ್ರಿಂದ ಕೆಲಸ ಮಾಡಿ ವರ್ಕಾರ್ಡ್ರು ಕೊಡುವಾಗ ಬಿಲ್ ಪೇಮೆಂಟ್ ಮಾಡುವಾಗ 40% ಎಲ್ಲಿಂದ ಕೊಡ್ತೀವಿ ನಾವು? ಈ ಕೆಲಸ ಮಾಡಲಿಕ್ಕೆ ಸಾಲ ಮಾಡ್ಕೊಂಡು ಮಾಡಿ, ಈ ಕೆಲಸ ಮಾಡಲಿಕ್ಕೆ
ಎಂಟಿ ಒಡವೆಗಳನ್ನೆಲ್ಲ ಗಿರ್ವಿಟ್ಟಿದ್ದೀವಿ. ಸೊ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತೀನಿ, ಆ 4 ಕೋಟಿ ಕೆಲಸ ಏನು ಮಾಡಿದ್ರೆ ಆ 4 ಕೋಟಿ ರೂಪಾಯಿಗಳನ್ನು ಕೂಡಲೇ ಅವರಿಗೆ ಸಂದಾಯ ಸಾಲ ಮಾಡಿ ಸಾಲಗಾರರಾಗಿ ಅವರು ಒಡವೆ ಎಲ್ಲ ಗಿರವಿ ಇಟ್ಟುಕೊಂಡು ಮಾಡಿದ್ದಾರೆ. ಆ 4 ಕೋಟಿ ಬಡ್ಡಿ ಸಾಲ ತಗೊಂಡಿದ್ದಾರೆ ಖಾಸಗಿಯವರು. 4 ಕೋಟಿ ರೂಪಾಯಿನ ಪೇಮೆಂಟ್ ಮಾಡಬೇಕು ಇಮಿಡಿಯೇಟ್ ಆಗಿ. ನಂಬರ್ 2, ಅದಲ್ಲದೆ ಯಾವುದೇ ಸಾವಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಇನ್ನು 35 ವರ್ಷ ವಯಸ್ಸು ಅಷ್ಟೇ ಬಾಕಿ. ಇನ್ನು 35 ವರ್ಷ ಮಾತ್ರ ಅಷ್ಟೇ. ಮದುವೆಯಾಗಿ 3.5 ವರ್ಷ ಆಗಿತ್ತು. ಮಗು ಕೂಡ 2-2.5 ವರ್ಷದ ಮಗು ಇದೆ. ಸೊ ಈಗ ಅನಾಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದರಿಂದ ಸರ್ಕಾರ ಕೂಡಲೇ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. 1 ಕೋಟಿ ರೂಪಾಯಿನ ಪರಿಹಾರ ಕೊಡಬೇಕು ಕೂಡಲೇ. ಅಪಾರ್ಟ್ ಫ್ರಮ್ 4 crores 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮಾಡಿದ್ದೀವಿ. ಮತ್ತು ಆ ಎಮ್ಮನಿಗೆ ನಾವು ತಾತ್ಕಾಲಿಕವಾಗಿ ಕೆಲಸ ಕೊಡಿಸ್ಲಿಕ್ಕೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಅವ್ರು ಯಾವಾಗ ಕೆಲಸ ಮಾಡ್ತೀವಿ ಅಂತ ಆಮೇಲೆ ಸರ್ಕಾರಿ ನೌಕರಿ ಕೊಡೋದು, ವಿಶೇಷ BA ಗ್ರಾಜ್ಯುಯೇಟ್ ಸರ್ಕಾರಿ ನೌಕರಿ ಕೊಡಲಿಕ್ಕೆ ಸರ್ಕಾರ ಕ್ರಮ ತಗೊಂಡಿದೆ. ನಂಬರ್ 3, ನಮ್ಮ ಪಕ್ಷದಿಂದ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅವರಿಗೆ ನಮ್ಮ ಸಹಾಯ, ನಮ್ಮ ಕೈಲಾದ ಸಹಾಯ 11 ಲಕ್ಷ ರೂಪಾಯಿಗಳನ್ನು ಸೊ ಅದಕ್ಕೋಸ್ಕರವಾಗಿ ಅವ್ರಿಗೆ ನಾವು ಹೇಳಿದ್ದೀವಿ. ಅವ್ರ ತಾಯಿಯವರಿಗೆ, ಅವರ ನಾವೆಲ್ಲ ನಿಮ್ಗೆ ನ್ಯಾಯ ಕೊಡಿಸ್ತೀವಿ. ಈಶ್ವರಪ್ಪ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಒತ್ತಾಯಗಳು ಮಾಡ್ತೇವೆ. ಯಾಕೆಂದರೆ ಅವರೇ ಕಾರಣ ಅಂತ ಮಾಡಿರೋದ್ರಿಂದ ಇದು ಮರ್ಡರ್ ಆಗ್ತದೆ. ಅರೆಸ್ಟ್ ಮಾಡಬೇಕು ಕೂಡಲೇ. ಬೇರೆ ಯಾರಾಗಿದ್ದರೂ ಅರೆಸ್ಟ್ ಮಾಡ್ತಿರೋಲ್ಲ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಿರೋಲ್ಲ. ಕಾನೂನು ಎಲ್ರಿಗೂ ಒಂದೇ ಅಲ್ಲ, ಅದರಿಂದ ಕೂಡಲೇ ಅರೆಸ್ಟ್ ಮಾಡಬೇಕು. ಮತ್ತು FIRನಲ್ಲಿ ಅವ್ರ ಬ್ರದರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಂತೋಷ್ ಪಾಟೀಲ್ ಬ್ರದರ್ ಕಂಪ್ಲೇಂಟ್. ಅದರಲ್ಲಿ 40% ಕಮಿಷನನ್ನು ಈಶ್ವರಪ್ಪ ಮತ್ತು ಅವ್ರ PAಗಳು ಡಿಮ್ಯಾಂಡ್ ಮಾಡಿದ್ರು ಅಂತ ಸ್ಪೆಸಿಫಿಕ್ ಆಗಿ ಕೆಟಗಾರಿಕಲ್ ಆಗಿ ಹೇಳಿದ್ದಾರೆ. ಅಂತ ಹೇಳಿದ ಮೇಲೆ ಭ್ರಷ್ಟಾಚಾರದ ತಡೆ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಬೇಕು. ಸೆಕ್ಷನ್ 13 ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಕೂಡ ಕೇಸ್ ಹಾಕಬೇಕಾಗ್ತದೆ. ಮರ್ಡರ್ಗೂ ಕೂಡ ಕೇಸ್ ಹಾಕಬೇಕಾಗ್ತದೆ. ನೇರವಾಗಿ ಅವರು ಸೂಯಿಸೈಡ್ ಮಾಡ್ಕೋಬೇಕಾದ್ರೆ ಈಶ್ವರಪ್ಪ ಕಾರಣ. ಈಶ್ವರ 40% ಡಿಮ್ಯಾಂಡ್ ಮಾಡೋದ್ರಿಂದ ಸೂಯಿಸೈಡ್ ಮಾಡ್ಕೋಬೇಕಾದ್ರೆ ಅವರು ಈ ದುಡ್ಡು ಕೇಳಿದ್ರೆ ಈಗ ಬಾ, ಬೆಳಗ್ಗೆ ಬಾ, ನಾಳೆ ಬಾ, ನಾಡಿದ್ದು ಬಾ ಅಂತ ಹೇಳಿ ಅವ್ರು ನಾನು ಹೇಳೋದಲ್ಲ, ಇದು ಅವ್ರ ಬಿಸ್ನೆಸ್ ಹೇಳೋದು. ಸಾಯಂಕಾಲ ಹೋದ್ರೆ ಬೆಳಿಗ್ಗೆ ಬಾ ಅಂತ ಹೇಳೋದು, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬಾ ಅಂತ ಹೇಳೋದು. ಈ ಥರ ಅಲಿಸ್ತಿದ್ರಂತೆ. ಇದೆಲ್ಲ ಬೇಸರ ಆಗಿ ಮನನೊಂದು. ಸೊ ಇದು ಒಂದು ಅಮಾನವೀಯವಾದ ಕೂಡ ಸಂತೋಷ್ ಪಾಟೀಲ್ ಆಸ್ಪತ್ರೆಗೆ ಶಾಂತಿ ಸರ್, ಇನ್ವೆಸ್ಟಿಗೇಷನ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಬೇಕಾ? ಇದು ಈಗ ನಡೀತಿರೋದು ಸಾಕು. ಇನ್ವೆಸ್ಟಿಗೇಷನ್ ಮಾಡಬೇಕು, ನಿಷ್ಪಕ್ಷಪಾತವಾದಂಥ ಇನ್ವೆಸ್ಟಿಗೇಷನ್. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏನಾದರೂ ಡಿಮ್ಯಾಂಡ್ ಮಾಡ್ತೀನಿ? ನಾನು ಏನು ಡಿಮ್ಯಾಂಡ್ ಮಾಡಕ್ ಹೋಗಲ್ಲ. ಈಶ್ವರಪ್ಪನವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಈಶ್ವರಪ್ಪ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ರೆಸ್ಪಾನ್ಸಿಬಲ್ ಇಲ್ಲ, ಆಮೇಲೆ ದಿಸ್ ಇಸ್ ಅ ಕಾನ್ಸ್ಪಿರಸಿ ಆಫ್ ದ ಕಾಂಗ್ರೆಸ್ ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜೀನಾಮೆ ನೀಡಂಗಿಲ್ಲ ಅಂತ ಹೇಳಿದ್ರು. ನೀವು ನಂಬ್ಕತ್ತೀರೋ, ಅಕ್ಯೂಸ್ಡ್ ನಂಬ್ಕತ್ತೀರೋ, ಅಲ್ಲ ಸರ್, ನಿಮ್ಮ ಆನ್ಸರ್ ಏನು? ಬರ್ತದೆ ಅಲ್ಲ ಸರ್, ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಅವ್ರ ವಿರುದ್ಧ. ಈಶ್ವರಪ್ಪ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಇಸ್ ಮೇಕಿಂಗ್ ಸಚ್ ಎಲಿಗೇಷನ್. ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಆಗಿದ್ರೆ ಹಿಂಗ ಹೇಳ್ತಿದ್ರ, ಲಂಚ ತಗೊಳ್ತಿದ್ರಲ್ಲ ಕೇಳ್ತಿದ್ರ. Irresponsible minister, that's why he demanded. He's a corrupt, irresponsible, unfit to become the minister. ಸರ್, ಇನ್ನೊಂದು ಹೇಳ್ತಾರೆ ಡೆತ್ ಅವನು ಆರೋಪಿ ಏನ್ ಹೇಳ್ತೀನಿ ಅನ್ನೋದು ನಮ್ಗೆ ಅಲ್ಲ ಸರ್. ಈಗ ನೀವು
ಕೇಳ್ರಿ ಯಾರೇ ಅಪರಾಧಿ ಸ್ಥಾನದಲ್ಲಿರೋರು ಸತ್ಯ ಒಪ್ಕೊಳ್ಳಕ್ ತಯಾರಾಗಿದ್ದಾರೆ ಅಂದ್ರೆ ಅಪರಾಧಿ ಸ್ಥಾನದಲ್ಲಿ ಇಟ್ಕೊಂಡು ನೀನು ಇನ್ನೊಂದು ಸತ್ಯ ಹೇಳು ಅಂದ್ರೆ ಹೇಳ್ತಾರ ಕೊಲೆ ಮಾಡಿರೋನ್ನ ಕೊಲೆ ಮಾಡಿದ್ದೇನೆ ಅಂತಂದ್ರೆ ನಾನ್ ಮಾಡಿಲ್ಲಪ್ಪ ಅಂತ ಹೇಳ್ತಾರೆ. The cabinet colleagues are supporting him. No, but any murderer has said he has committed a murder ever. Never. ಸರ್ Murderer admits. ಸರ್ ಬಿಜೆಪಿ ಕರ್ನಾಟಕ ಒಂದು ಟ್ವೀಟ್ ಮಾಡ್ತಾ ಇದೆ ಏನಂತಂದ್ರೆ ಅಧ್ಯಕ್ಷರ ಕ್ಷೇತ್ರದಲ್ಲಿ ಅಂದ್ರೆ ಇವರು ಬೇನಾಮಿ ಕಾಂಗ್ರೆಸ್ ಯಾವ ತರ ಕೆಲಸ ಮಾಡಿತ್ತು ಅಲ್ಲಿ ಯಾರು ಶಾಸಕರಿದ್ದಾರೆ ಅವ್ರು ನೋಡ್ಲೇ ಇಲ್ವಾ ಇದನ್ನ ಯಾಕೆ ಈ ತರ ಅಂತೇಳಿ ಅವ್ರ ಮೇಲೆ ಅನುಮಾನ ವ್ಯಕ್ತ ಮಾಡ್ತಾರೆ ಸರ್ ಬಿಜೆಪಿ ಕರ್ನಾಟಕ. ಆಫ್ಟರ್ ಥಾಟ್ಗಳು ಇವಕ್ಕೆಲ್ಲ ಉತ್ತರ ಕೊಡಬಾರ್ದು. ಅಲ್ಲ ಟ್ವೀಟ್ ಮಾಡಿದ್ದಾರೆ ಕೇಳ್ರಿ ಇಲ್ಲಿ ಇವೆಲ್ಲ ಆಫ್ಟರ್ ಥಾಟ್ಗಳು. ತಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರವಾಗಿ ಈ ತರದ ಹೇಳಿಕೆಗಳೆಲ್ಲ ಕೊಡ್ತಾರೆ. ಇವೆಲ್ಲ ಇರ್ರಿಲೆವೆಂಟ್, ಇರ್ರೆಸ್ಪಾನ್ಸಿಬಲ್ ಅಂಡ್ ನಾಟ್ ಬೇಸ್ಡ್ ಆನ್ ಎನಿ ಫ್ಯಾಕ್ಟ್. ಸರ್ ನಾಗೇಶ್ವರ ವಿಚಾರ ಸರ್ ನಾಗೇಶ್ವರ ವಿಚಾರವನ್ನು ಮನೆಯವರು ಹೇಳಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗೇಶ್ವರ ವಿಚಾರ ಮಾಡಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾಗೇಶು ಕೂಡ ಗೊತ್ತಿದೆ. ಇಲ್ಲ ಸರ್, ಅವ್ರು ಹೇಳಿದ್ದಾರೆ ಮೀಡಿಯಾಕ್ಕೆ. ನಾಗೇಶ್ ಅವರೇ ಹೇಳಿ ಈ ಕೆಲಸ ಮಾಡಿಸಿದ್ರು ಅಂತ ನಾಗೇಶ್ ಕೂಡ ಗೊತ್ತಿದೆ. ಅವರು ಹೇಳಿದ್ದಾರೆ ಸರ್, ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಈಶ್ವರಪ್ಪ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೀವಿ, ಅವರನ್ನ 2 ಸರಿ ಭೇಟಿ ಮಾಡಿಸಿದ್ದೀನಿ ನಾನು. ಅವ್ರು ಹೇಳಿದ ಮೇಲೆ ಕಾಮಗಾರಿ ಸ್ಟಾರ್ಟ್ ಮಾಡಿದೀವಿ ಅಂತೇಳಿ ಅಧ್ಯಕ್ಷ ಹೇಳಿದ್ದಾರೆ. ಇಷ್ಟೆಲ್ಲ ಆದ್ರೂ ನಾಗೇಶ್ವರ ಮೇಲೂ ಕೂಡ ಇದು ಆಗ್ಬೇಕಾ, ಎನ್ಕ್ವೈರಿ ಆಗ್ಬೇಕಾ ಸರ್? ಸರಿ, ನಾಗೇಶ್ವರ ಕೂಡ ಎನ್ಕ್ವೈರಿ ಆಗ್ಬೇಕಾ? My point is, Nagesh, who is a chairman of the panchayat, he himself made ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈಶ್ವರಪ್ಪ ಹೇಳಿದ್ರು ಅದ್ರ ಮೇಲೆ ಕೆಲಸ ಮಾಡಿದ್ದಾರೆ. ವಾಟ್ ಎವಿಡೆನ್ಸ್ ಇಸ್ ರಿಕ್ವೈರ್ಡ್? ಅಲ್ಲ, ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ ಸರ್, ಸರ್ಕಾರ ಯಾಕೆ ಉಳಿತಾ ಇಲ್ವಾ ಏನು ಸರ್? ಅಲ್ಲ ಸರ್, ಲಾಸ್ಟ್ ಇಷ್ಟೆಲ್ಲ ನಿನ್ನೆಯಿಂದ ಹೋರಾಟ ಮಾಡ್ತಾ ಇದ್ದೀರಿ ನೀವು, ಸರ್ಕಾರದವ್ರು ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. हिंदी में सर, ये सीधे हत्या का मामला, इट्स ए ओपन एंड शट केस ऑफ मर्डर. आप मुझे बताइए, जब कर्नाटक में भाजपा के कार्यकर्ताओं से ही लूट हो रही है, भ्रष्टाचार के गर्भ में पूरी बम्बई सरकार डूबी पड़ी है, उन्हीं के एक कार्यकर्ता की लीडर की हत्या हो जाती है. किसने आत्महत्या पर मजबूर किया? एक वरिष्ठ मंत्री ईश्वरप्पा ने. इसके बाद भी अगर बम्बई सरकार ईश्वरप्पा के साथ खड़ी है तो ये दिखाता है कि वो भ्रष्टाचार में केवल मंत्री नहीं, मुख्यमंत्री बम्बई भी शामिल है. क्योंकि कहीं ना कहीं अब ये इशारा साफ है, जैसा कॉन्ट्रैक्टर एसोसिएशन ने भी कहा कि जो 40% कमीशन के कट का हिस्सा है वो मुख्यमंत्री के कार्यालय तक जाता है. तो यहाँ दाल में काला नहीं, सारी दाल काली है. और भ्रष्टाचार की ये दाल कर्नाटक के लोग अब गलने नहीं देंगे. अब काठ की हांडी चढ़ चुकी, अब इसको उतारकर फेंकने का और जेल की सलाखों के पीछे भाजपा के भ्रष्टाचार को भेजने का समय आ गया है. हम संतोष पाटिल जी के परिवार से सांत्वना व्यक्त करने आए हैं, दुख व्यक्त करने आए हैं, अपने आप को जोड़ने आए हैं. और एक बात कहते हैं, हमने परिवार में उनकी माता जी को, उनकी धर्मपत्नी को, बच्चों को, परिवार के और लोगों को ये विश्वास दिया है कि डीके शिव कुमार जी, सिद्धारमैया जी, सतीश भाई, लक्ष्मी जी, हमारा हर एक साथी परिवार के साथ इस मुश्किल की घड़ी में खड़ा है. हम न्याय की लड़ाई लड़ेंगे, आखिरी वक्त तक लड़ेंगे, एक एक गली, एक एक जिले के अंदर जाकर लड़ेंगे और ये सुनिश्चित करेंगे कि कातिल मंत्री को जेल की सलाखों के पीछे भेजा जाए और इस पूरे भ्रष्टाचार के चक्कर की पोल खुले. हमने जो मांग रखी है वो साफ है. 1 करोड़ रुपया मुआवजा परिवार को दिया जाए सरकार की ओर से. हमारी बहन जो संतोष जी की धर्मपत्नी है, उनको सरकारी नौकरी क्लास 2 की दी जाए. 11 लाख रुपया प्रदेश कांग्रेस कमेटी की ओर से एक छोटी सी फाइनेंशियल असिस्टेंस हमने देने का निर्णय किया है. और अगर सरकार नौकरी नहीं देगी तो सतीश जी, लक्ष्मी जी, हमारे फिरोज साहब, इन सब ने, हमारे साथियों ने ये निर्णय किया है कि हम इस परिवार के साथ कंधे से कंधा मिलाकर खड़े रहेंगे और हमारी एक संस्था में उनकी योग्यता के अनुरूप उन्हें नौकरी भी देंगे. न्याय होकर रहेगा.
गोमई सरकार और भाजपा अब न्याय को अपने पांव के तले नहीं दबा सर अरुण सिंह जी आपसे पूछ रहे हैं सर, धौलपुर में नहीं गए आप, राजस्थान भी नहीं गए, डायरेक्टली कर्नाटक में आ गए। अरुण सिंह जी अपना राजनीतिक संतुलन खो बैठे। वो हमारे से मुझसे उम्र में बड़े हैं, मैं उनकी इज्जत करता हूँ, पर उन्हें ये कहूंगा, इतने निर्दयी बन गए आप, इतने बेदर्द हो गए कि आपको एक बेबस माँ की पुकार नहीं दिखती, आपको एक विधवा के आंसू नजर नहीं आते? क्या आपने कभी अपने परिवार पर दुख पड़ता नहीं देखा? इतनी ज्यादा बेदर्द, निर्दयी और क्रूर हो सकते हैं भारतीय जनता पार्टी के लोग? शर्म आनी चाहिए आपको। डूब मरो चुदू भर पानी। सर 2 दिन हो गया, अरुण सिंह इधर ही रुके। थैंक यू।